ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ಬೆಳಗ್ಗೆಯಿಂದನೇ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮನೆಯ ಮುಂದೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬಾಗಿಲಿಗೆಲ್ಲ ರಂಗೋಲಿಯನ್ನು ಹಾಕ್ತಾಯಿದ್ದೆ. ರಂಗೋಲಿ ಕೈಯಲ್ಲೆಲ್ಲ ಹಾಕ್ಲಿಕ್ಕೆ ಹೋದರೆ ಬೇಗ ಗಾಳಿಗೆ ಹೊರಟೋಗುತ್ತೆ. ಅದಕ್ಕೋಸ್ಕರ ರೀತಿ ಸಣ್ಣದಾಗಿ ಒಂದು ಡಿಸೈನ್ನ ಹಾಕ್ತಾಯಿದ್ದೀನಿ ಅಷ್ಟೇ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ತುಂಬ ಕ್ವಿಕ್ಕಾಗಿ ಈಸಿ ಮೆಥಡ್ನಲ್ಲಿ ಮಾಡ್ಕೊಳ್ಳೋ ಅಂಥ ಗೊಜ್ಜು ಅವಲಕ್ಕಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಪೇಪರ್ ಅವಲಕ್ಕಿಯನ್ನು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಅದಕ್ಕೆ ಒಂದು 2ರಿಂದ 3 ಸಲ ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೋಬೇಕು. ಸ್ವಲ್ಪನೂ ಸಹ ನೀರಿರಬಾರ್ದು, ಆ ರೀತಿ ಹಿಂಡಿ ತೆಕ್ಕೋಬೇಕಾಗುತ್ತೆ. ಅದಾದ ನಂತರ ಮನೆಯಲ್ಲೇ ಮಾಡಿರೋ ಅಂಥ ಒಂದು ಸಾಂಬಾರು ಪೌಡರ್ ಏನಿರುತ್ತೆ ಅದನ್ನು 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. 1 ಕಪ್ ಅವಲಕ್ಕಿಗೆ 2 ಸ್ಪೂನಷ್ಟು ಸಾಂಬಾರು ಪೌಡರ್ನ ಸೇರಿಸ್ತಾ ಇದ್ದೀನಿ. ಇದು ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಆಗುತ್ತೆ ಅನ್ನೋ ಒಂದು ರೀಸನ್ಗೆ. ಖಾರ ಬೇಕಿದ್ದರೆ ಒಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಅಚ್ಕಾರದ ಪುಡಿಯನ್ನು ಕೂಡ ಸೇರಿಸ್ಕೋಬೋದು. ನಂತರ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಕಪ್ ಅವಲಕ್ಕಿಗೆ 1 ನಿಂಬೆ ಗಾತ್ರದ ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಬೌಲ್ನಷ್ಟು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ಮಸಾಲೆ ಜೊತೆ ಹುಣಸೆಹಣ್ಣಿನ ರಸ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಅನಂತರ ಅದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕ್ವಿಕ್ಕಾಗಿರುವಂಥ ಈಸಿ ಮೆಥಡ್ನಲ್ಲಿ ಮಾಡ್ಕೋಬಹುದಾದಂಥ ಗೊಜ್ಜು ಅವಲಕ್ಕಿ ರೆಡಿಯಾಗಿರುತ್ತೆ. ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷ ಇಟ್ಟರೂ ಸಹ ಸಾಕು. ಅವಲಕ್ಕಿ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ನಂತರ ಒಗ್ಗರಣೆ ಮಾಡ್ಕೊಬೋದು. ಒಗ್ಗರಣೆಗೆ ನಾನಿಲ್ಲಿ ತೆಂಗಿನ ಎಣ್ಣೆ ಜೊತೆಗೆ ಸ್ವಲ್ಪ ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ, ಹಾಗೆಯೇ ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸಾಸಿವೆ ಇದಿಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನಾವು ಮೊದಲೇ ಕಲಸಿಟ್ಟಿರೋ ಅಂಥ ಅವಲಕ್ಕಿ ಏನಿರುತ್ತೆ ನೋಡ್ತಾ ಇರ್ಬೋದು, ಉದುದ್ರಾಗಿದೆ. ಇವಾಗ ಇದನ್ನು ಒಗ್ಗರಣೆ ಜೊತೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊದಲೇ ರುಚಿಗೆ ಉಪ್ಪನ್ನು ಹಾಕಿದ್ವಿ. ಇವಾಗ ಟೇಸ್ಟ್ ನೋಡಿಕೊಂಡು ಬೇಕಿದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊನೆಯಲ್ಲಿ ಒಣ ಕೊಬ್ಬರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಆದಷ್ಟು ಬಿಸಿ ಇದ್ದಾಗಲೇ ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ಇರೋರು. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇದು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮಾಡೋದಿತ್ತು. ಸೊ ಹಾಗಾಗಿ ಉಳಿದಿರೋ ಅಂಥ ಗೊಜ್ಜು ಅವಲಕ್ಕಿ ಏನಿತ್ತು ಅದನ್ನು ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ಮಗಳು ಬಂದರೆ ತುಂಬಾ ಇಷ್ಟಪಡ್ತಾಳೆ. ಸ್ಕೂಲಿಂದ ಬಂದುವಾಗ ಅದನ್ನು ಕೊಡಲಿಕ್ಕೆ ಅಂತೇಳಿ ಎತ್ತಿಡ್ತಾ ಇದೆ. ಹಾಗೆಯೇ ಮಧ್ಯಾಹ್ನದ ಊಟಕ್ಕೂ ಕೂಡ ಇವಾಗಲೇ ಚಪಾತಿ ಜೊತೆಗೆ ಕಾಳು ಗೊಜ್ಜನ್ನು ಮಾಡಿಟ್ಟಿದ್ದೆ. ಅದರ ರೆಸಿಪಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದಾದ ನಂತರ ಬೇಸಿಕ್ ಕಿಚನ್ ಕ್ಲೀನಿಂಗ್ ಏನಿರುತ್ತೆ ಅದನ್ನು ಮುಗಿಸ್ಕೊತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆ ಕೂಡ ಬೆಳಗ್ಗೆನೇ ಆಗಿರೋದ್ರಿಂದ ಬೇರೆ ಕೆಲಸಗಳನ್ನ ಮುಗಿಸ್ಬಿಡೋಣ ಅಂತೇಳಿ ಫಸ್ಟಿಗೆ ಇಲ್ಲಿ ಕಿಚನ್ ಕ್ಲೀನ್ ಮಾಡೋಣ ಅಂತೇಳಿ ಬರ್ತಾಯಿದ್ದೀನಿ. ಪಾತ್ರೆಗಳನ್ನ ತೊಳೆಯೋ ಮುಂಚೆನೇ ಒಂದು ಸಲ ಸೋಪೆಲ್ಲ ಹಚ್ಚೋಕ್ಕೂ ಮುಂಚೆ ನೀರಿನಲ್ಲಿ ಒಂದು ಸಲ ತೊಳೆದು ಸಿಂಕನ್ನೆಲ್ಲ ತೊಳೆದು ಬಿಡ್ತೀನಿ. ಅದರಲ್ಲಿ ಏನೇನು ಜಿಡ್ಡೇನಾದರೂ ಅದು ಕ್ಲೀನ್ ಆಗಲಿ ಅಂತೇಳಿ. ಆನಂತರ ಪಾತ್ರೆಗಳನ್ನ ಕ್ಲೀನ್ ಮಾಡಲಿಕ್ಕೆ ನನಗೆ ಈಸಿ ಆಗುತ್ತೆ. ಅದಾದ ನಂತರ ಕೌಂಟರ್ ಟಾಪ್ನು ಹಾಗೆಯೇ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಕಿಚನ್ನಲ್ಲಿ ಚೇಂಜ್ ಮಾಡೋಣ ಅಂಥೇಳಿ ಸ್ವಲ್ಪ ಆಯಿಲಿ ರ್ಯಾಕ್ ಏನಿತ್ತು, ಆಯಿಲ್ ಬಾಟಲ್ಸ್ ಎಲ್ಲ ಇಟ್ಟಿದ್ದು ಅದು ಕೂಡ ಜಿಡ್ಡಾಗಿತ್ತು. ಕ್ಲೀನ್ ಮಾಡೋಣ ಅಂಥೇಳಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆವಾಗಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಕೆಲಸಗಳು ಈಸಿ ಆಗುತ್ತೆ. ಹಾಗೆ ಒಂದು ವುಡನ್ ರ್ಯಾಕ್ ಕೂಡ ಇತ್ತು, ಅದನ್ನು ಹಾಗೆ ಮೇಲ್ಗಡೆ ಎತ್ತಿಟ್ಬಿಟ್ಟಿದ್ದೆ. ಸೊ ಅದನ್ನು ಇಟ್ಟು ಸ್ವಲ್ಪ ಚೇಂಜ್ ಮಾಡೋಣ ಅಂತೇಳ್ಬಿಟ್ಟು ಕಿಚನನ್ನು ಚೇಂಜ್ ಮಾಡ್ತಾಯಿದ್ದೆ. ಆವಾಗ ಸ್ವಲ್ಪ ಕಿಚನನ್ನು ಚೇಂಜಸ್ ಮಾಡ್ತಾಯಿದ್ರೇ ಹೆಣ್ಮಕ್ಳಿಗೆ ಸಮಾಧಾನ ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ರ್ಯಾಕ್ 2 ಇತ್ತಲ್ಲ, ಕೆಳಗಡೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೇನೋ ಅಂತೇಳಿ ಇನ್ನೊಂದು ರ್ಯಾಕ್ನೂ ಕೂಡ ಪಕ್ಕದಲ್ಲೇ ಇಟ್ಕೊಂಡು ಸೆರಾಮಿಕ್ಸ್ ಐಟಮ್ಸ್ನೆಲ್ಲ ಪಕ್ಕದಲ್ಲೇ ಸ್ಟವ್ ಪಕ್ಕದಲ್ಲೇ ಇಡಲಿಕ್ಕೆ ನೋಡಿದೆ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ಅದಾದ ನಂತರ ನಾರ್ಮಲ್ ಕೌಂಟರ್ ಟಾಪ್ನೆಲ್ಲ ನಾನು ಫಸ್ಟಿಗೆ ಏನು ಲಿಕ್ವಿಡ್ ತೋರಿಸಿದೆ ಲಾಸ್ಟ್ ವೀಡಿಯೋನಲ್ಲಿ ಅದೇ ಲಿಕ್ವಿಡ್ನಿಂದ ಎಲ್ಲನೂ ಕಿಚನನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಡೈಲಿ ಬೇಸಿಕ್ ಕ್ಲೀನಿಂಗ್ ಮಾಡ್ಕೊಳ್ಳೋ ಅಂಥದ್ದು. ನಾನು ಯಾವಾಗಲೂ ಕಿಚನ್ನಲ್ಲಿ ಅಲ್ಲಿ ಇಲ್ಲಿ ಏನಾದರೂ ಒಂದು ಚೇಂಜಸ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ಕೂಡ ಈ ರೀತಿ ಚೇಂಜ್ ಮಾಡಿದೆ. ಇದು ನನಗೆ ಸಾಕಷ್ಟು ಅಂದರೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ತುಂಬ ಸ್ಲ್ಯಾಬ್ ಮೇಲೆ ಜಾಸ್ತಿ ಐಟಮ್ಸ್ ಇಟ್ಟನೇನೋ ಅನ್ನಿಸ್ತು. ಅದಕ್ಕೋಸ್ಕರ ಮಧ್ಯಾಹ್ನ ಅಗೈನ್ ಅದನ್ನು ಚೇಂಜ್ ಮಾಡಿ ಮೊದಲೇ ಹೇಗಿತ್ತು ಅದೇ ರೀತಿ ಸೆಟ್ ಮಾಡಿದೆ. ಸೊ ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡ ನಂತರ ಮಸಾಲ ಬಾಕ್ಸ್ನೆಲ್ಲ ಫಿಲ್ ಮಾಡೋದಿತ್ತು. ಸೊ ಅದನ್ನು ಕೂಡ ಫಿಲ್ ಮಾಡಿಬಿಡೋಣ ಇವತ್ತೇ ಅಂತೇಳಿ ಎತ್ತಿಡ್ತಾ ಇದ್ದೀನಿ. ಈ ವುಡನ್ ರ್ಯಾಕ್ನ ನಾನು ಆನ್ಲೈನಲ್ಲೇ ತರಿಸಿದ್ದು. ತುಂಬಾ ಚೆನ್ನಾಗಿದೆ, ಪುಟಾಣಿಯಾಗಿ, ಮತ್ತು ಮೇಲ್ಗಡೆ ಗ್ಲಾಸ್ ಇರೋದ್ರಿಂದ ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಯಾವುದನ್ನ ಎಲ್ಲಿಟ್ಟಿದ್ದೀವಿ ಅಂತೇಳಿ. ಹಾಗೆಯೇ ನಾವು ಅಡುಗೆ ಮಾಡಬೇಕಾದ್ರೆ ಪಲಾವ್ ಆಗಿರ್ಬೋದು, ಸಾಗು ಅಥವಾ ಒಗ್ಗರಣೆ ಹಾಕಲಿಕ್ಕೆ ಒಂದೊಂದೇ ಬಾಕ್ಸ್ಗಳನ್ನ ತೆಗೆದು ಹಾಕಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಈ ರೀತಿ ಒಂದೇ ಕಡೆ ಇರುವಂಥ ಮಸಾಲೆ ಬಾಕ್ಸ್ನ
ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಐಡೆಂಟಿಫೈ ಮಾಡಲಿಕ್ಕಾಗಿ ಎಲ್ಲದಕ್ಕೂ. ಅದೇ ರೀತಿ ಪೌಡರ್ನು ಕೂಡ ಮಸಾಲೆ ಪೌಡರ್ಸ್ ಏನಿರುತ್ತೆ ಕೆಲವೊಂದು ನಾವು ಮನೆಯಲ್ಲೇ ಮಾಡ್ಕೊತೀನಿ. ಈ ಗರಂ ಮಸಾಲ ಆಗಿರ್ಬೋದು, ಹಾಗೆ ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಈ ಥರದನ್ನೆಲ್ಲ ಮನೆಯಲ್ಲೇ ಮಾಡಿಬಿಟ್ಟು ಎತ್ತಿಟ್ಕೊಂಡೆ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಪಾಪ್ಕಾರ್ನ್ ಮಾಡೋಣ ಅಂತೇಳಿ ತಗೊಂಡೆ, ಬಟ್ ಅವರು ಬೇಡ ನಮಗೆ ಸೂಪ್ ಬೇಕು ಅಂದರು. ಸೊ ಹಾಗಾಗಿ ಸ್ವಲ್ಪ ಬ್ರೆಡ್ ಟೋಸ್ಟ್ ಜೊತೆಗೆ ಸೂಪನ್ನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ಒಂದು ಪ್ಯಾಕೆಟ್ ಇತ್ತು ಟೊಮೊಟೊ ಸೂಪ್ದು. ಸೊ ಹಾಗಾಗಿ ಸೂಪು ಜೊತೆಗೆ ಬ್ರೆಡ್ ಟೋಸ್ಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಈ ರೀತಿ ನಿಮಗೆ ಪ್ಯಾಕೆಟ್ ಸಿಗುತ್ತೆ, ಯಾವ ರೀತಿ ಮಾಡೋದು ಅಂತಲೂ ಕೂಡ ಅದ್ರ ಮೇಲೆ ಕೊಟ್ಟಿರ್ತಾರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಹಾಕಬೇಕು ಅಂತೇಳಿ. ಜಸ್ಟ್ ಇದನ್ನು ಸ್ವಲ್ಪ ನೀರನ್ನು ಇಟ್ಬಿಟ್ಟು ಒಂದು ಕಪ್ಪಷ್ಟು ಒಂದು ಪ್ಯಾಕೆಟ್ ಪೌಡರ್ನ ಹಾಕಿ ಕುದಿಸಿದ್ರೆ ಸಾಕು, ಒಂದು 2 ನಿಮಿಷ ಕುದಿಸಿದ್ರೆ ಸಾಕು, ನಮಗೆ ಇನ್ಸ್ಟೆಂಟಾಗಿ ಟೊಮೊಟೊ ಸೂಪ್ ಅನ್ನೋದು ರೆಡಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬಿಸಿ ಇದ್ದಾಗಲೇ ನಾನು ಫಸ್ಟಿಗೆ ಏನು ಬ್ರೆಡ್ ಟೋಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಒಂದೆರಡು ಪೀಸಸ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತಲ್ಲ ಅಂಥೇಳಿ. ಸೊ ಹೀಗೆ ಇವತ್ತಿನ ಡೇ ವ್ಲಾಗ್ ಹೋಯ್ತು ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.